ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ಮನ ಬಯಸಿ ಬಯಸಿ. ನಿನ್ ಚೂಸ್ಗೆ ಏನು ಆಗಿಲ್ಲಪ್ಪ, ನೋಡು ಹೊಸಾದಿದ್ದಂಗೈತೆ. ಬುಕ್ ಓದಿದ್ ಸಾಕು ಮಗ. ಟೀ ಶರ್ಟ್ ಸೂಪರ್ ಫಿಟ್ಟಿಂಗ್ ಕಣ. ಎಲ್ಲಿಂದ ತಂದ್ಯಾ ಮಗ? ನಿನ್ ಬೆಲ್ಟು ನನ್ ಸೊಂಟಕ್ ಆಗಿಲ್ಲ, ನಾನೇ ಇನ್ನೊಂದು ತೂತ್ ಮಾಡಿದೀನಿ ನೋಡು. ತಗ ಮಗ, ನಿನ್ ಪ್ಯಾಂಟ್ಗೆ ಹೊಲ್ಗೆನೆ ಹಾಕಿಲ್ಲ ಅಂದ್ರು ಸೂಪರ್. ಮಗ, ನಿನ್ ಪ್ಯಾಂಟ್ಗೆ ಹೊಲ್ಗೆನೆ ಹಾಕಿಲ್ಲ ಅಂದ್ರು ಸೂಪರ್ ಆಗೈತೆ ಕಣ. ಬಟ್ಟೆ ಹಾಕದ್ಮೇಲೆ ಮೈಯೆಲ್ಲ ಕಡಿತಾ ಇದೆ, ಮೊದ್ಲು ಹೋಗಿ ಬಾಡಿ ವಾಶ್ ಮಾಡ್ಕೋಬೇಕು. ಎಲ್ಲಿ ಸೀಸ್ ಆಗ್ಬಿಟ್ಟಿದ್ಯೆ? ಯಾಕೆ ಗುರಾಯಿಸ್ತಾ ಇದ್ಯಾ? ಟಿಪ್ಸ್ ದುಡ್ತಾನೆ, ನಾಳೆ ವಜಾ ಮಾಡ್ತೀನಿ ಬಿಡು ಮಗ. ನಮ್ ಗುರು ಫಿಲಂ ವಂಶಿ ಸೂಪರ್ ಮಗ. ಮಾರ್ನಿಂಗ್ ಮ್ಯಾಟ್ನಿ ಎಲ್ಡು ನೋಡ್ಬಿಟ್ಟೆ, ಏನ್ ಮಜಾ ಇತ್ತು ಅಂತೀರಾ? ನೀವೆಲ್ಲಾರು ಬಂದಿದ್ರೆ ಇನ್ನ ಮಜಾ ಇರೋದು ಮಗ. ಯಾಕ್ರೋ ಕಾಚಾ ಕಳ್ಳ, ಹೆಂಗೋ ಏನೋ ನನ್ ಕಾಚಾ ನನ್ಗೆ ಸಿಕ್ಬಿಡ್ತು. ಐ ಆಮ್ ಫುಲ್ ಲಕ್ಕಿ ಮ್ಯಾನ್. ಆಹಾ ನೋಡಲ್ಲ ಪರ್ಗೆಟಲ್ಲ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನವಗ್ರಹ ಲೋಕದಲ್ಲಿ ಜನ ನಿನ್ನ ಕಂಡು ಭಯಭೀತ, ಪಾತಕ ಲೋಕದಲ್ಲಿ ಎಲ್ಲ ಬಾಬು ಪ್ರಣೀತ. ACP ಅವ್ರು ಫೋನ್ ಮಾಡಿದಾರಣ. ಹೇಳಿ ಬಾಬು, ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ಸ್ವಂತದ್ದು ಖಾಕಿ ಸಂಸ್ಥೆದೋ? ನೀನೇನ್ ಅಂಡರ್ವರ್ಲ್ಡ್ ಡಾನೋ ಇಲ್ಲ ಕನ್ನಡ ಪಂಡಿತಾನೋ? ಸರಿಯಾಗಿ ಕೇಳಿಸ್ಕೊ. ಆ ಗಿರಿನಗರದ ಕೋಳಿ ಮಂಜ ತುಂಬಾ ಆಟ ಆಡ್ತಾ ಇದ್ದಾನೆ. ಅವನ್ನ ಬಲಿ ಕೊಡೋಕ್ ನಿಂತಿರೋ ಮಾರಮ್ಮನ್ ಗುಡಿ ಭಕ್ತರು ನೀವು. ನೋಡು, ನಾನು ಹೊಡೆದ್ರೆ ಒಂದು ಎನ್ಕೌಂಟರ್, ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೇಸ್ ಕ್ಲೋಸ್. ನೀನು ಹೊಡೆದ್ರೆ ಅಂಡರ್ವರ್ಲ್ಡ್ ಅಲ್ಲಿ ನಿನಗೊಂದು ಎಕ್ಸ್ಟ್ರಾ ಮೆಡಲ್. ಒಳ್ಳೆ ಲೆಕ್ಕಾಚಾರ. ನಾನು ಅವನ್ ಮುಗಿಸಿ, ನೀವು ನಾನು ಮುಗಿಸಿ, ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ಹಾಕೊಂಡು ನೀವು ಹೀರೋ ಅಂತ ಮರೆಯೋದು. ಹಾಗೆಲ್ಲ ಏನಾಗಲ್ಲ. ಎಷ್ಟು ಸಿಗುತ್ತೆ? ಕೆಲಸ ಯಾವಾಗ ಆಗುತ್ತೆ? ನೀನೆಷ್ಟೊತ್ತಿಗೆ ಬರ್ತೀಯ? ಅರ್ಧ ಗಂಟೆ. ಕೆಲಸ ಆಯ್ತು. 10 ನಿಮಿಷದಲ್ಲಿ ಕೋಳಿ ಮಂಜಲ್ಲಿರ್ಬೇಕು. ಆಯ್ತಣ್ಣ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಊರೂಟ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಬೆಂಗಳೂರಿನ ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ? ಬಿರಿಯಾನಿ. ನಾಯ್ಡು ಹೋಟೆಲ್ ಅಂದ್ರೆ ಬಿರಿಯಾನಿ, ಬಿರಿಯಾನಿ ಅಂದ್ರೆ ನಾಯ್ಡು ಹೋಟೆಲ್. ಅಷ್ಟು ಮಟ್ಟಿಗೆ ಫೇಮಸ್ ಆಗಿದೆ. ಹಾಗಾದ್ರೆ ಬನ್ನಿ ಈಗ ನಾಯ್ಡು ಹೋಟೆಲ್ಗೆ ಭೇಟಿ ಕೊಡೋಣ. ನಾಯ್ಡು ಅವರೇ ನಮಸ್ತೆ. ನಮಸ್ಕಾರ. ಜನಗಳು ತಮ್ಮ ಮನೆ ಹತ್ರ ಇರೋ ಹೋಟೆಲ್ ನ ಬಿಟ್ಟು ನಿಮ್ ಹೋಟೆಲ್ಗೆ ಹುಡುಕೊಂಡ್ಬಂದು ಬಿರಿಯಾನಿ ತಿಂತಾರಂತಲ್ಲ, ಇದು ಸೀಕ್ರೆಟ್ ಏನು? ಅಯ್ಯೋ, ಇದರಲ್ಲಿ ಸೀಕ್ರೆಟ್ ಏನ್ ಬಂತಮ್ಮ? ರುಚಿ ಶುಚಿ ಎರಡನ್ನೂ ಮೇಂಟೈನ್ ಮಾಡ್ತೇವೆ. ಇದಕ್ಕೂ ಮೇಲೆ ಆ ದೇವ್ರ ದಯೆ. ಇದರಲ್ಲಿ ನನ್ನ ಪರಿಶ್ರಮ ಅಷ್ಟೇ ಅಲ್ಲ, ನಮ್ಮ ಹುಡುಗರ ಪರಿಶ್ರಮನೂ ಇದೆಯಮ್ಮ. ನಿಮ್ ಹುಡುಗರ್ನ ಕರಿತೀರಾ? ಆಯ್ತಮ್ಮ. ನಾಗ, ಯೋಗಿ ಬರ್ರೋ ಇಲ್ಲಿ. ಮೇಡಮ್ ಅವರು ಟಿವಿ ಇಂಟರ್ವ್ಯೂ ಮಾಡ್ತಾರಂತೆ. ಟಿವಿ ಇಂಟ್ರು ಅಂತೆ ಬಂದ್ರು. ಟಿವಿ ಕ್ಯಾಮ್ರಾ ಕಂಡ್ಬಿಟ್ರೆ ಈ ನನ್ನ ಮಕ್ಳಿಗೆ ಹೀರೋ ಆಗ ಆಸೆ. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ನಾಯ್ಡು ಅವ್ರ ಹತ್ರ? ನನ್ಗೆ 20 ವರ್ಷದಿಂದ ಊಟ ಆಗ್ತಾ ಇರೋದೇ ನಮ್ ನಾಯ್ಡು. ಹೌದಾ? ಮತ್ತೆ ಫ್ರೀ ಟೈಮ್ ಇದ್ದಾಗ ಏನ್ ಮಾಡ್ತೀರಾ? ಫ್ರೀ ಟೈಮ್ ಎಲ್ಲಿ, ನಮಗ್ ಡೈಲಿ 24 ಅವರ್ಸ್ ಹೆವಿ ಡ್ಯೂಟಿ. ಅದ್ರಲ್ಲಿ ಟೈಮ್ ಸಿಕ್ಕರೆ ನಂದು ಮಾಲ ಹುಡ್ಕಕ್ ಹೋಗ್ತೀನಿ. ಶುರುವಾಯ್ತು. ತಟ್ಟೆಲ್ ಹೊಡಿತೀನಿ. ಯಾಕೆ ಬಡು ರೊಟ್ಟೆ ಮೇಲೆ ಹೊಡಿಬೇಡ. ಫಿಲ್ಮ್ ನೋಡೋ ಹುಚ್ಚೆಲ್ಲ ಏನಿಲ್ವಾ? ಅಯ್ಯೋ, ಇಲ್ಲಿ ಕೊಡಿ. ಸಿನಿಮಾ ಇಂಡಸ್ಟ್ರಿ ಉದ್ಧಾರ ಆಯ್ತಾ ಇರೋದೇ ನಮ್ಮಂತ ಹೋಟ್ಲ್ ಹುಡುಗರಿಂದ. ನಿಮ್ಮ ನೆಚ್ಚಿನ ನಾಯಕ ನಟ ಯಾರು? ಅಯ್ಯೋ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಬಂದ್ ಅರ್ಧ ಗಂಟೆ ಆಯ್ತು, ಬೇಕು ಬೇಡ ಕೇಳೋನ್ ಗತಿ ಇಲ್ಲ. ಬಾರ ಇಲ್ಲಿ. ಇವರೆಲ್ಲರಿಗೋಸ್ಕರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ವಂಶಿ ಚಿತ್ರದ ಸೂಪರ್ ಹಿಟ್ ಗೀತೆ ಈಗ ಪ್ರಸಾರವಾಗಲಿದೆ. ಎಲ್ಲರನ್ನು ಮಾತಾಡ್ಸಿ ತುಂಬಾ ಖುಷಿ ಆಯ್ತು. ಅವಾಗ ಬರ್ತಾರೆ, ಖುಷಿ ಆಗುತ್ತೆ. ಅಣ್ಣ, ಏನ್ ಆರ್ಡರ್ ಬೇಕು ಹೇಳು. ಏನೋ ಗೋಲ್ಡು, ಎಷ್ಟಲ್ಲಿ ಕರಿಬೇಕು ನಿನ್ನ? ಇನ್ ಸ್ಪೀಕರ್ ಔಟಾ? ಅಯ್ಯೋ, ಅದೆಲ್ಲ ಬೇಡ. ಏನ್ ಬೇಕು ಹೇಳೋಣ? ಏನೈತೆ? ಆಕಾಶ್, ಅರ್ಸು, ಮಿಲ್ನಾ, ಬಿಂದಾಸ್, ಲೇಟೆಸ್ಟ್ ವಂಶಿ ಐತೆ. ಏನ್ ಬೇಕು ಹೇಳೋಣ? ಎಲ್ಲ ಅರ್ಧ ಫ್ರೆಶ್ ಆಗಿ ತಗೊಂಬ ಹೋಗು. ಅಣ್ಣ, ಅರ್ಧ ಎಲ್ಲ ಬೆರ್ಸಕ್ ಆಗಲ್ಲ ಅಣ್ಣ. ಏನಿದ್ರು ಫುಲ್ ತಗೋಬೇಕಷ್ಟೇ. ಅಣ್ಣ, ಫ್ರೆಶ್ ಆಗಿ ಬೇಯಿಸ್ತಾವ್ರೆ, ತತ್ತೀನಿರು. ಲೇಟೆಸ್ಟ್ ಮಿಲನ ವಂಶಿ ಎರಡು ಒಂದೊಂದು ತಗೊಂಬ ಹೋಗು. ಅಣ್ಣಂಗೊಂದ್ ಮಿಲನ ವಂಶಿ. ಯಾಕೋ ಜಾಕಿ ಫುಲ್ ಹೀಟು. ₹200 ಕೊಡ್ತೀನಿ, ಬರ್ತೀಯಾ? 500 ರೂಪಾಯಿ ಕಮ್ಮಿ ಆಗಲ್ಲ. ಇಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ಕೈ ಕೇಳಷ್ಟೇ. ₹300 ಕೊಡ್ತೀನಿ. ನಾವು ಬತ್ತ ನಮ್ಮ ಹೋಟ್ಲು ಯಾಕೋ ವ್ಯವಹಾರದ ಹೋಟ್ಲಾಯ್ತೈತೆ. ಅಲ್ಲಿ ನೋಡು, ಆ ಬಮ್ಮ 500 ಅಂತ ಅದೇ, ಆ ವಯ್ಯ 300 ಅಂತವನೆ. ನಾನೋಗ್ 400. ಏನ್ ಕೆಲಸ ಏನು?
ಹೋದ್ನಾ ಬಂದ ಅವ್ರೇನ್ ಕೇಳ್ತಾರ ಅದನ್ನ ಕೊಡ್ಬೇಕಂತೆ. ಹೋಗೋ ಬೇರೆ ನಿಂಗೆ ಹೇಳಿದ್ನಲ್ಲ ಮುದ್ಯಾ. ಹೋಗೋ ಹೋಗೋ. ಬೇರೆ ಏನಾರು ಬೇಕಣ್ಣ? ಅದಕ್ಕೆ ಸಾಕು. ತಗೋಣ, ಕೈ ಒರ್ಸ್ಕೊ. ಇದನ್ನ ಊಟ ಅಂತಾರನಲ್ಲಿ ಬರೀ ಮೂಳೆ ಚರ್ಮಿನ ತುಂಬ್ಕೊಂಡ್ ಬಂದಿದ್ದಲ್ಲ. ಯಾಮಾರಿದ್ರೆ ತಟ್ಟೆ ಸಮೇತ ತಿನ್ಬಿಡ್ತಿದ್ದಲ್ಲ ನಾವು. ಬಿಲ್ ಕೊಡ್ಬೇಕಾರೆ ಎಲ್ಲಾರು ಅಷ್ಟೇ ಹಿಂಗೆ ಹೇಳೋದು. ತಗೋ 140 ಕೊಡು. ನನ್ ಯಾರು ಗೊತ್ತಾ? ನನಗೆ ಬಿಲ್ಲ ಅಣ್ಣ. ದಿನಕ್ಕೆ 100 ಜನ ಬರ್ತಾರೆ ಹೋಯ್ತಾರೆ, ಯಾರನ್ನ ಅಂತ ಜ್ಞಾಪಕ ಮಾಡಿಕೊಳ್ಳಿ. ಬಿಲ್ ಕೊಡ. ನನ್ ಯಾರು ಗೊತ್ತಾ? ಬಾಬು. ಬಾಬು ಶಿಷ್ಯ. ಓ ಬಾಬು, ಅದೇ ಆಂಧ್ರ CM ಆಗಿದ್ರಲ್ಲ ಚಂದ್ರಬಾಬು ನಾಯ್ಡು, ಅಥವಾ ನಮ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತಮ್ಮ ನಾಗೇಂದ್ರ ಬಾಬು ಅವರು ಅಲ್ವಾ? ಹಂಗಂದ್ರೆ ನಮ್ ಕನ್ನಡ ಪ್ರೊಡ್ಯೂಸರ್ ಸೂರಪ್ಪ ಬಾಬುನಾ? ಆಹಾ, ಇಲ್ಲ ಅಂದ್ರೆ ನಮ್ ಗುರು ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ ಆಕಾಶ್ ವರ್ಸು ಮಹೇಶ್ ಬಾಬುನಾ? ನನಗೆ ಕಿಂಡಲ್ಲ. ಲೋ ಯೋಗಿ, ಏನು ಅದ್ ಗಲಾಟೆ? ಸಾಹೇಬ್ರ ಹತ್ರ ಬಿಲ್ ದುಡ್ಡು ಕೇಳಿದ್ರೆ ಸ್ಟೋರಿಗಳು ಹೇಳ್ತಾವ್ರೆ. ದುಡ್ಡು ಕೊಡಯ. ಕೊಡಲ್ಲ ಏನೇ ಇವಾಗ? ಆಹಾ, ಕುಡಿಬಾರ್ದು ಅಂತ ಬೋರ್ಡ್ ಹಾಕಿರು, ಕುಡ್ದಿದ್ಯಾ, ಚೆನ್ನಾಗ್ ತಿನ್ನೋದಲ್ಲೇ ದುಡ್ಡು ಕೇಳಿದ್ರೆ ದುಡ್ಡು ಕೊಡಲ್ಲ ಅಂತ. ಎತ್ತ ದುಡ್ಡಲ್ಲಿ ಅಷ್ಟೊಂದ್ ತೀಟ ಇದ್ರೆ ನಿನ್ ಟಿಪ್ಸ್ ಕಾಸಲ್ಲಿ ಕೊಡಗಲೇ. ಓ ತೀಟೆ, ಆನಂದ ವಿಶ್ವ ಎಲ್ಲ ಬರ್ರೋ. ಏನು ಅಂತ? ಅಣ್ಣ ದುಡ್ಡು ಕೊಡಲ್ಲ ಅಂತವ್ರೆ, ವಿಚಾರ್ಸ್ಕೊ. ಯಾಕಂತ? ಏನ್ ಬಿಲ್ ಕೊಡಲ್ವಾ ನೀನು? ಕಿತ್ಕೊಂಡ್ಬಿಡ್ತೇ ಇವಾಗ. ಅದು ನಮ್ ಟಿಪ್ಸ್ ಕಾಸಲ್ಲೇ ಕೊಟ್ಬಿಡೋಣ ಬಿಡಿ ಅಣ್ಣ. ಅವನ ಹತ್ರ ಏನೋ ಮಾತು ಶುರು ಹಚ್ಕೊಳ್ರು. ಏನ್ ನಮ್ ಹುಡುಗರು ಇಷ್ಟ ಬಿಟ್ಟು ಬಂದ್ಬಿಡೈತಾ? ಈ ಕಿತ್ತೋದ್ ನನ್ ಮಗನ ಹತ್ರ ಹಿಂದೆ ಮುಂದೆ ಏನಿಲ್ಲ. ಬಿಡ್ರ ಅಣ್ಣ, ಹಂಗೆ ಒಂದ್ ಸ್ಟೆಪ್ ಫಾರ್ವರ್ಡ್ ಬಾಣ ಅಣ್ಣ. ನಿಮ್ ಪಾದ ಜನ ತೋರಿಸ್ಬಿಡಿ ಅಣ್ಣ. ಹೊಸ ಸುನ ಅಣ್ಣ. ಯಾವ್ದೋ ದೇವಸ್ಥಾನದಲ್ಲಿ ದೇವ್ಕ ಬಂದ್ಬಿಟ್ಟು ಕಿತ್ಕೊಂಡ್ರಲ್ಲೇ. ಇಂತ ಟಕ್ಲುಗಳಿಗೆಲ್ಲ ಸಪೋರ್ಟ್ ಮಾಡು. ಒಂದಿನ ಬಾಗ್ಲಾಕೊಂಡ್ ನಮ್ಗೂ ಹೋಗಿ ಹಾಕ್ಬಿಡ್ತೀಯ. ಕಮಾನ್ ಬಾಯ್ಸ್. ನನ್ನ ಮಕ್ಳು ನಿಮ್ಗೆಲ್ಲರಿಗೂ ಐತೆ, ನನ್ ಮೇಲೆ ಕೈ ಮಾಡ್ಬಿಟ್ರ ನೋಡ್ಕೋತೀನ. ಎತ್ತಮ್ಮ, ಕ್ವಾಟ್ ರೋಡರ್ಗೆಲ್ಲ ಮೀಟ್ರ್ ಬರಂಗಿದ್ಬಿಟ್ರೆ ಪಿವರ್ಡ್ಗಳೆಲ್ಲ ಪಂಟ್ರ್ ಆಗ್ಬಿಟ್ಟಿರೋರು ಕಂಡಿದ್ದೀನಿ ಅತ್ತಲ್ಲ ಟಕ್ಲ. ನಗರದ ಹೊರವರ್ತುಲ ರಸ್ತೆಯಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದೆ. ಇಂದು ಸಹ ನಗರದ ಹೊರವರ್ತುಲ ರಸ್ತೆಯಲ್ಲಿ ನಡೆದ ಅಪಘಾತದಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಮೃತರನ್ನು ಸಂದೀಪ್ ಮತ್ತು ಸೀಮಾ ಎಂದು ಗುರುತಿಸಲಾಗಿದ್ದು, ಇವರಿಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಗೊತ್ತಾಗಿದೆ. ಇಲ್ಲಿನ ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ ಆಕ್ಸಿಡೆಂಟ್ ಆಗಿದ್ದು ಸ್ಪಾಟ್ಲೋ ಆಗಿದೆ. ವಾಹನದ ಸಂಖ್ಯೆ ಹಾಯ್, ಹಲೋ ಬ್ರದರ್, ಹೌ ಆರ್ ಯು? ಏನದು ನ್ಯೂಸ್? ಜಸ್ಟ್ ಆಕ್ಸಿಡೆಂಟ್. ಅದು ಆಕ್ಸಿಡೆಂಟ್ ಅಲ್ಲ ಅಂತ ನಂಗೆ ಗೊತ್ತು. ನನ್ನ ಮಾತು ಕೇಳು. ಸುಮ್ಮನೆ ಮೆಂಟಲ್ ತರ ಆಡದೆ ಮನೆ. ಅಲ್ಲ ಬ್ರದರ್, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿ ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ನಾವರ್. ಹಣ ಇರೋದು ಖರ್ಚು ಮಾಡೋದಕ್ಕೆ, ವಯಸ್ಸಿರೋದು ಎಂಜಾಯ್ ಮಾಡೋದಕ್ಕೆ. ಇದುವರೆಗೂ ಮಾಡಿದ ಎಂಜಾಯ್ಮೆಂಟ್ ಸಾಕು. ನಿನ್ಗೊಂದು ಹೆಣ್ಣು ನೋಡಿದ್ದೀನಿ. ನಾನು ಬಾಂಬೆಯಿಂದ ಬಂದ ತಕ್ಷಣ ಎಂಗೇಜ್ಮೆಂಟ್. ಓಕೆ, ಎಂಗೇಜ್ಮೆಂಟ್. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ವಾಸನೆ. ಮೊನ್ನೆ ಹೋಟ್ಲಿಗೆ ಹೋದಾಗ ಬೇಜಾನ್ ನಿಗಿರ್ತಾ ಇದ್ದ. ಮಗನಿಗೆ ಫುಲ್ ಮೀಲ್ಸ್ ಕೊಡ್ಬೇಕು ಇವಾಗ. ಕೊಡುವುದನ್ನು ಕೊಟ್ಟು ತಗೋರು. 6 ಬಿರಿಯಾನಿ, 3 ತಲೆ ಮಾಂಸ, 4 ಕೈಮಾ, ಟೋಟಲ್ 465. ಬೇಗ ಕೊಡಮ್ಮ, ಬೇಜಾನ್ ಕೆಲ್ಸ ಐತೆ. ಕೊಡೋಣ ತಡಿ ಪಾಪು, ಎಲ್ಲ ಹೋಲ್ಸೇಲ್ ಆಗಿ. ಏನಾ ನೆನೆ ಬೇಜಾನ್ ನಿಗಿರ್ತಾ ಇದೆ. ಈ ಕೆಮ್ಮು ನೋಡೋಣ. ನನಗ್ ಮಾತಾಡಕ್ ಟೈಮ್ ಇಲ್ಲಮ್ಮ. ನಮಗ್ ಟೈಮ್ ಐತೆ, ಕೆಮ್ಮ ಇವಾಗಲೇ. ಅಣ್ಣ ಅದೆಲ್ಲ ಮರ್ತಿ 24 ಗಂಟೆ ಆಯ್ತಣ್ಣ. ಲೇಟ್ ಆಗೋರೆ ನಮ್ ನಾಯ್ಡು ಎಕ್ಕಿಳಿತಾನೆ. ದುಡ್ಡು ಕೊಡ್ರಿ, ಹೋಯ್ತೀನಿ. ನನಗ್ ನೆನ್ನೆ ಶೂ ಬಿಚ್ಕೊಂಡ್ ಕಳಿಸ್ದೆ. ಮಗನೇ ಇವತ್ ನಿನ್ ಶರ್ಟ್ ಬಿಚ್ಕೊಂಡ್ ಕಳಿಸ್ತೀನ. ಬಿಚ್ಚಲೇ ಬಿಡ್ತೀನ. ಟಾಪ್ ಟು ಬಾಟಮ್ ನಿನ್ ಕುಯ್ ಬಿಟ್ಬಿಡ್ತೀನ. ಮದರ್ ಸಿಸ್ಟರ್ ಬಗ್ಗೆ ಮಾತಾಡ, ಸುಮ್ನೆ ದುಡ್ಡು ಕೊಡ್ತಲ್ವಾ ಹೇಳು. ನೀನ್ ತಗೊಳ್ಳಲೇ, ಫುಲ್ ಕೊಡ್ತೀನಿ ತಗೊಳ್ಳ. ಹೊಡಿತೀಯಾ? ಹೊಡಿ. ಹುಡುಗರ ಮೇಲೆ ಕೈ ಮಾಡ್ತೀಯಾ? ಅಣ್ಣ ನಿನ್ನೆ ಹೋಟ್ಲಿಗೆ ಹೋದಾಗ ಬೇಜಾನ್ ನಿಗಿರ್ತಾ ಇದ್ದಣ್ಣ. ನಾವು ಬಾಬು ಹುಡುಗರು ಅಂದಿದ್ದಕ್ಕೆ ಡೈರೆಕ್ಟರ್ ಮಹೇಶ್ ಬಾಬುನ ಇಲ್ಲ ಆಂಧ್ರ ಚಂದ್ರಬಾಬು ನಾಯ್ಡುನ ಅಂತ ನಿಮ್ ಬಗ್ಗೆ ಕಿಂಡಲ್ ಆಗಿ ಮಾತಾಡ್ತಾನಣ್ಣ. ಸರ್, ನಿಮ್ ಹುಡುಗ ಅವತ್ತು ಹೋಟ್ಲಿಗೆ ಬಂದು ಏನ್ ಮಾಡ್ದ ಗೊತ್ತಾ ಸರ್? ಇವಾಗ ನೀವೇ ಸಪ್ಲೈಯರ್ ಸರ್. ನಾನು ನಿಮ್ ಹೋಟ್ಲಿಗೆ ಬರ್ತೀನಿ, ಏನ್ ಗುರಾಯಿಸ್ತೀಯಾ? ಏಯ್ ಚಪ್ಪರ್ ಸರ್, ಆಕ್ಟಿಂಗ್ ಸರ್, ಕೋಪ ಮಾಡ್ಕೋಬೇಡಿ. ಹೋಟ್ಲಲ್ಲಿ ಏನೇನಾಯ್ತೋ ಅವಾಗ್ಲೂ ನೀವು ಮುಚ್ಕೊಂಡಿರ್ತೀರಾ. ಹೋಟ್ಲಲ್ಲಿ ಕುಡಿಬಾರ್ದು ಅಂತ ಬೋರ್ಡ್ ಹಾಕಿರ್ತೀರಾ. ನಾನ್ ಕುಡಿತೀನಮ್ಮ, ಏನ್ ಇವಾಗ? ಅವಾಗ್ಲೂ ಸಮಾಧಾನವಾಗಿರ್ತೀರಾ. ಫೈನಲ್ ಅಲ್ಲಿ ನೀವ್ ನಮಗ್ ಬಿಲ್ ಕೊಡ್ತೀರಾ. ನನ್ಗೆ ಬಿಲ್ ಕೊಡ್ತೀಯಾ? ನಾನ್ ಯಾರ್ ಗೊತ್ತೇನಲ್ಲಿ ಸರ್? ಸೇಮ್ ಕೋಪ ಸರ್ ನನ್ಗೂ ಬಂದಿದ್ದು. ನಿಮ್ ಹುಡ್ಗಂಗೆ ಸ್ವಲ್ಪ ಮಾತಾಡೋದು ಹೇಳ್ಕೊಡಿ ಸರ್. ಬರ್ಲಾ ಸರ್?
ಹೊರಗಡೆ ಬಾಬು ಹೆಸರು ಹಾಳು ಮಾಡೋಕೆ ಬಾಯ್ ಬೇಕು. ತಪ್ಪಾಯ್ತಣ್ಣ. ಈ ಬಾಯಿ ಹಾಳಾದ್ದು.